ಭಾರತ ರಕ್ಷಣೆಯ ವಿಚಾರದಲ್ಲಿ ಒಂದು ಸಾಹಸಮಯ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಿದೆ. ಅದು ರಕ್ಷಣೆಯ ವಿಚಾರದಲ್ಲಿ ಖಾಸಗಿತನದ ಪಾಲುದಾರಿಕೆಯನ್ನು ಬಯಸ್ತಾ ಇರೋದು. ಯಾವುದರಲ್ಲಿ? ಕಾರ್ಯತಂತ್ರದ ಕ್ಷಿಪಣಿ, ಪರಮಾಣು ಶಸ್ತ್ರಾಸ್ತ್ರಗಳ ಈ ಪ್ಲಾಟ್ಫಾರ್ಮ್ಗಳ ತಯಾರಿಕೆಗೆ ಖಾಸಗಿ ಕಂಪನಿಗಳ ಬಾಗಿಲನ್ನು ಭಾರತ ಮೊಟ್ಟ ಮೊದಲಿಗೆ ಹೋಗ್ತಾ ಇದೆ. ನಾವು ಇತ್ತೀಚೆಗೆ ಪಾಕಿಸ್ತಾನದ ಕಥೆ ನೋಡಿದ್ವಿ. ಪರಮಾಣು ವಿಚಾರದಲ್ಲಿ ಹೆಂಗೆ ಮುನೀರ್ ಏಕಸ್ವಾಮ್ಯತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆ ವ್ಯಕ್ತಿಗೆ ಬೇಕಾದಂಥ ವ್ಯಕ್ತಿಯನ್ನು, ರಜಾ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಅದರ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವರ ಹತೋಟಿಗೆ ತೆಗೆದುಕೊಳ್ಳ ಸೇನೆ ವರ್ಸಸ್ ಸರ್ಕಾರದ ನಡುವೆ ಆಗ್ತಾರೆ ಅಂತ ಬೆಳವಣಿಗೆ ನೋಡಿದ್ವಿ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಭಾರತ ಇವತ್ತು ಆ ವಿಚಾರದಲ್ಲಿ ಒಂದು ಮೈಲಿಗಲ್ಲನ್ನು ತೆಗೆದುಕೊಳ್ತಾ ಇದೆ. ಖಾಸಗಿ ಸಹಭಾಗಿತ್ವವನ್ನೂ ಕೂಡ ತೆಗೆದುಕೊಂಡು ಇವತ್ತು ಮತ್ತಷ್ಟು ಮಗದಷ್ಟು ಬೆಳವಣಿಗೆಯನ್ನು ಕ್ಷಿಪಣಿಗಳ ವಿಚಾರದಲ್ಲಿ ಸಾಧಿಸಬಹುದು ಅಂತ ಭಾರತ ಹೋಗ್ತಾ ಇದೆ. ಹಾಗಾದರೆ ಖಾಸಗಿಯವರು ಯಾರ್ಯಾರು ಬರಬಹುದು? ಖಾಸಗಿಯವರು ಬಂದುಬಿಟ್ರೆ ರಹಸ್ಯ ಮಾಹಿತಿಗಳೆಲ್ಲವೂ ಕೂಡ ಹೋಗ್ಬಿಡುತ್ತಾ? ಹೆಂಗೆ ಸರ್ಕಾರದ ಪ್ಲಾನ್ ಏನಿದೆ? ಅಂತಿಮವಾಗಿ ನಿರ್ಣಯಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತಾ ಅಥವಾ ಪಾರ್ಟ್ಗಳನ್ನು ಪೂರೈಕೆ ಮಾಡಿರುವಂಥ ಖಾಸಗಿ ಕಂಪನಿಗಳು, ಅಂದರೆ ಅದರ ಮಾಲೀಕತ್ವವನ್ನು ಯಾರು ನಿರ್ಧಾರ ಮಾಡ್ತಾರೆ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಗೊಂದಲಗಳಿದೆ. ಈ ಗೊಂದಲಗಳ ಜೊತೆಗೆ ಒಂದು ಕ್ಲಾರಿಫೈ ಕೊಡೋ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ಇದರಿಂದ ಭಾರತಕ್ಕೆ ಏನು ಲಾಭ ಆಗುತ್ತೆ? ಈ ಹಿಂದೆ ನಮ್ಮ ನೀತಿ ಏನಾಗಿಬಿಟ್ಟಿತ್ತು? ಗೌಪ್ಯವಾಗಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಸರ್ಕಾರ ಮಾತ್ರ ರಕ್ಷಣೆಯ ವಿಚಾರಗಳನ್ನು ತಾವು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ರು. ಇದಾಗ ಖಾಸಗಿ ಸಹಭಾಗಿತ್ವವು ಕೂಡ ಬರ್ತಾ ಇದೆ. ಏನಾಗುತ್ತೆ ನೋಡ್ತಾ ಹೋಗೋಣ ಈ ಸ್ಟೋರಿಯಲ್ಲಿ. ಅಣ್ವಸ್ತ್ರ ರಕ್ಷಣೆಯಲ್ಲಿ ಖಾಸಗಿ ಎಂಟ್ರಿ ಕೊಟ್ಟಿರೋದು. ಅಣ್ವಸ್ತ್ರ ರಕ್ಷಣೆಯಲ್ಲಿ ಪರಮಾಣು ಕ್ಷಿಪಣಿ ತಯಾರಿಕೆಯಲ್ಲಿ ಸರ್ಕಾರದ ಏಕಸ್ವಾಮ್ಯ ಕೊನೆಗೊಂಡಿದೆ. ಆ ಮುಖಾಂತರ ಖಾಸಗಿಯ ಪಾಲುದಾರಿಕೆಯೂ ಕೂಡ ಬರ್ತಾ ಇದೆ. ಈ ಖಾಸಗಿ ಕಂಪನಿಗಳ ಜೊತೆಗೂಡಿಕೊಂಡು ಕ್ಷಿಪಣಿಯನ್ನು ನಿರ್ಮಾಣ ಮಾಡೋದಕ್ಕೆ DRDOದವರು ಬರ್ತಾ ಇದ್ದಾರೆ. ಅಗ್ನಿ ಸರಣಿ ಅಂತ ಶಕ್ತಿಶಾಲಿ ಖಂಡಾಂತರ ಕ್ಷಿಪಣಿಗಳ ಉತ್ಪಾದನೆಗೆ ಮುಕ್ತ ಅವಕಾಶವನ್ನು ಕೊಡೋದಕ್ಕೆ ಈಗ ಹೋಗ್ತಾ ಇದ್ದಾರೆ. ಇದನ್ನು ಕೂಡ ನಾವು 2-3 ಆಯಾಮಗಳಲ್ಲಿ ನೋಡಬೇಕು. 1947ರಲ್ಲಿ ಸ್ವತಂತ್ರ ಸಿಕ್ತು. ಅದಾದ ನಂತರ ಜವಾಹರ್ಲಾಲ್ ನೆಹರು ಪ್ರಧಾನಿಯಾದರು. ಅಲ್ಲಿ ಒಬ್ಬ ವಿಜ್ಞಾನಿ ಇದ್ದರು, ಹೋಮಿ ಜಹಾಂಗೀರ್ ಬಾಬಾ ಅಂತ. ನಾವು ಇವ್ರ ಬಗ್ಗೆ ಲಾಸ್ಟ್ ಟೈಮ್ ಮಾತನಾಡಿದ್ದೀವಿ. ಇವರೆಲ್ಲ ಏನು ಮಾಡಿದರು? ಪರಮಾಣು ಕಾರ್ಯಕ್ರಮಕ್ಕೆ ಒಂದು ಭದ್ರ ಬುನಾದಿ ಹಾಕುವ ಪ್ರಯತ್ನವನ್ನು ಮಾಡಿದರು. ಅವತ್ತು ಭಾರತದ ನೀತಿ ಏನಾಗಿತ್ತು? ದೇಶದ ಭದ್ರತೆ ಮತ್ತು ಪರಮಾಣು ತಂತ್ರಜ್ಞಾನಗಳು ಸಂಪೂರ್ಣವಾಗಿ ಸರ್ಕಾರದ ಅಡಿಯಲ್ಲೇ ಇರಬೇಕು ಅಂತಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ 1962ರಲ್ಲಿ ಪರಮಾಣು ಶಕ್ತಿ ಕಾಯ್ದೆ ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತರುವ ಪ್ರಯತ್ನವನ್ನು ಮಾಡಿದ್ವಿ. ಅಣ್ವಸ್ತ್ರ ಮತ್ತು ಅದಕ್ಕೆ ಪೂರಕವಾದಂಥ ಯಾವುದೇ ತಂತ್ರಜ್ಞಾನದ ಮೇಲೆ ಸರ್ಕಾರಕ್ಕೆ ಮಾತ್ರ ಸಂಪೂರ್ಣ ಹಕ್ಕನ್ನು ನೀಡಲಾಯಿತು. ಖಾಸಗಿ ಕಂಪನಿಗಳು ಇತ್ತ ಸುಳಿಯೋದಕ್ಕೂ ಕೂಡ ಕಾನೂನಲ್ಲಿ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ನಂತರ ಭಾರತ ಸ್ಮೈಲಿಂಗ್ ಬುದ್ಧ ಹೆಸರಿನಲ್ಲಿ ಮೊದಲ ಬಾರಿಗೆ ಪರಮಾಣು ಪರೀಕ್ಷೆ ಆಯಿತು. ಕ್ಷಿಪಣಿ ಮತ್ತು ಬಾಂಬ್ ತಯಾರಿಕೆ ಹಂತವನ್ನು ಕೇವಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಮಾತ್ರ ಕೊಡೋ ಪ್ರಯತ್ನ ಆಯಿತು. 1983ರಲ್ಲಿ ಏನಾಯಿತು? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ನಾವು ನಿನ್ನೆ ಉಲ್ಲೇಖ ಮಾಡಿದಾಗೆ ಈ ಪೃಥ್ವಿ ಕ್ಷಿಪಣಿಗಳ ಪೃಥ್ವಿ 1, 2, 3 ಆಯ್ತಲ್ಲ, ಈ ಪೃಥ್ವಿ 1 ತಯಾರು ಮಾಡುವಂತಹ ಸಮಯದಲ್ಲೂ ಕೂಡ ಆ ವಿನ್ಯಾಸ ಎಲ್ಲವೂ ಆಯಿತು. ಆ ಸಮಯದಲ್ಲೂ ಕೂಡ ಸರ್ಕಾರಿ ಸ್ವಾಮ್ಯದ ಕಂಪನಿಗಳೆಲ್ಲವೂ ಆಯಿತು. ಆವಾಗ ಏನಾಯಿತು? DRDOದವರು ಮೊದಲ ಬಾರಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಖಾಸಗಿ ಕಂಪನಿಯವ್ರ ಕಡೆ ಹೋದರು. L&T ಆಗಿರ್ಬೋದು, ಗೋದ್ರೇಜ್ನವರಾಗಿರ್ಬೋದು, ಈ ಎಲ್ಲ ಕಂಪನಿಗಳ ಕಡೆ ಹೋಗಿ ಏನು ಮಾಡ್ತಾರೆ? ಅದಕ್ಕೆ ಬೇಕಾದಂಥ ಬಿಡಿ ಭಾಗಗಳನ್ನು ಕೊಡಿ ಅಂತ ಮಾತ್ರ ಕೇಳಿದರು. ಯಾವಾಗ? 1983ರಲ್ಲಿ ಡಾಕ್ಟರ್ APJ ಅಬ್ದುಲ್, ನಾನು ನಿನ್ನೆ ಅದನ್ನು ಹೇಳಿದೆ, ಕೇವಲ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಮಾತ್ರ ಅದನ್ನು ಅವರು ಇಡಲಿಲ್ಲ, ಅದರ ಹೊರತಾಗಿ ಅದರಿಂದ ಹೊರಗಡೆ ಬಂದರು ಅಂತ ನಾನು ನಿನ್ನೆ ಅದರ ಬಗ್ಗೆ ಉಲ್ಲೇಖ ಮಾಡಿದೆ. ಅದು ಕೂಡ ಆಯಿತು. ಅದಾದ ನಂತರ 2001ನೇ ಇಸ್ವಿಯಲ್ಲಿ ಒಂದು ಕಾರ್ಗಿಲ್ ಯುದ್ಧ ಆಯಿತು. 1999ರಲ್ಲಿ 2001ನೇ ಇಸ್ವಿಯಲ್ಲಿ ಒಂದು ಕಮಿಟಿ ಶಿಫಾರಸು ಮಾಡುತ್ತೆ. ಕಮಿಟಿ ಶಿಫಾರಸಿನ ನಂತರ ಖಾಸಗಿತನದ ಬಗ್ಗೆ ಆಲೋಚನೆಗಳೆಲ್ಲವೂ ಕೂಡ ಶುರುವಾಯಿತು. ಹೀಗೆ ಶುರುವಾದಂತಹ ಆಲೋಚನೆ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಗಿ ಬಂದರು. ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದರು. ಆ ಕಾನ್ಸೆಪ್ಟ್ನ ಭಾಗವಾಗಿ ಇದೀಗ ಇಸ್ರೋ ಸಂಸ್ಥೆ ಬಾಹ್ಯಾಕಾಶ ಕ್ಷೇತ್ರವನ್ನು ಖಾಸಗಿಯವರಿಗೆ ಬಿಟ್ಟುಕೊಟ್ಟು ಒಂದು ದೊಡ್ಡ ಯಶಸ್ಸನ್ನು ಕಂಡಿದ್ದನ್ನು ನೋಡಿದ್ವಿ. ಈ ಯಶಸ್ಸು ಸಿಕ್ಕ ನಂತರ ರಕ್ಷಣಾ ಇಲಾಖೆಯು ಕೂಡ ರಹಸ್ಯ ವಲಯವನ್ನು ಖಾಸಗಿಯವರಿಗೆ ಮುಕ್ತಗೊಳಿಸುವುದಕ್ಕೆ ಮೊದಲ ಹಂತದ ಹೆಜ್ಜೆ ಇಡ್ತಾ ಇದೆ. ಇದು ಒಂದು ಭಾಗ. ಎರಡನೇದು, ಬಟನ್ ಸರ್ಕಾರದ ಬಳಿ ಇರುತ್ತೆ, ಬಾಡಿ ಖಾಸಗಿ ಕೈಯಲ್ಲಿ ಇರುತ್ತೆ. ಈಗ ಅಂತಿಮವಾಗಿ ನಿರ್ಣಯವನ್ನು ತೆಗೆದುಕೊಳ್ಳೋರು ಯಾರು? ಸರ್ಕಾರದವರು ತೆಗೆದುಕೊಳ್ತಾರೆ. ಕ್ಷಿಪಣಿಗಳ ಉಡಾವಣೆ, ಅದರ ರಕ್ಷಣೆ, ಅದಾದ ನಂತರ ಅದನ್ನು ಯಾವ ಪ್ರದೇಶದಲ್ಲಿ ನಿಯೋಜನೆ ಮಾಡಬೇಕು, ಯಾರ ವಿರುದ್ಧ ಬಳಕೆ. ಭಾರತ ಅದನ್ನು ಬಳಕೆ ಮಾಡಲ್ಲ ಅಂತ ಹೇಳಿಬಿಟ್ಟಿದೆ. ಯಾಕಂದರೆ ನಾವು ಶಾಂತಿಯ ರಾಷ್ಟ್ರ ಅನ್ನಕ್ಕಾಗಿ, ನಮ್ಮ ರಕ್ಷಣೆಗಾಗಿ ಮಾತ್ರ ನಾವು ಇಟ್ಕೊಂಡಿದ್ದೀವಿ ಅಂತಲ್ಲ ಭಾರತ ಅನೇಕ ಬಾರಿ ಹೇಳಿದ್ದನ್ನು ನೋಡಿದ್ದೀವಿ. ಇದೀಗ ಅಣ್ವಸ್ತ್ರಗಳ ಮೇಲಿನ ಸಂಪೂರ್ಣ ನಿಯಂತ್ರಣ ಸರ್ಕಾರದ ಬಳಿ ಇರುತ್ತೆ. ಪರಮಾಣು ಶಕ್ತಿ ಇಲಾಖೆ ಮತ್ತು ಪ್ರಧಾನಿ ನೇತೃತ್ವದ NCA ಇದರ ಕಣ್ಗಾವಲನ್ನೆಲ್ಲವನ್ನು ಕೂಡ ಇಟ್ಟಿರುತ್ತೆ. ಇದಕ್ಕೆ ಬೇಕಾದಂಥ ಮಟೀರಿಯಲ್ಗಳನ್ನು ಖಾಸಗಿಯವರು ಪೂರೈಕೆ ಮಾಡ್ತಾರೆ ಅಂತ. ಅಂದರೆ ಕ್ಷಿಪಣಿಯ ಹೊರಗಿನ ಕವಚ, ಅದರ ಚಲನೆಗೆ ಬೇಕಾದಂಥ ತಾಂತ್ರಿಕ ವ್ಯವಸ್ಥೆಗಳನ್ನು ಕಂಪನಿಯವರು ಕೊಡ್ತಾರೆ.
ಅಗ್ನಿ ಕ್ಷಿಪಣಿಯ ಬೃಹತ್ ರಾಕೆಟ್ ಮೋಟರ್ಗಳು, ಇಂಧನ ಟ್ಯಾಂಕ್ಗಳ ರೆಕ್ಕೆಗಳು, ಬಾಹ್ಯ ಕವಚವನ್ನು ಖಾಸಗಿ ಉದ್ಯಮಗಳೆಲ್ಲ ನಿರ್ಮಾಣ ಮಾಡ್ತವೆ. ಕ್ಷಿಪಣಿ ಹಾರೋದಕ್ಕೆ ಬೇಕಾದಂಥ ವಾಯುಯಾನ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ನ್ಯಾವಿಗೇಷನ್ ಸಾಫ್ಟ್ವೇರ್ ಆಗಿರ್ಬೋದು, ಲಾಂಚರ್ ಟ್ರಕ್ಗಳು ಇವೆಲ್ಲವನ್ನು ಕೂಡ ಖಾಸಗಿಯವರು ನಮಗೆ ಕೊಡ್ತಾರೆ. ಇದಾದ ನಂತರ ನಮಗೆ ಏನು ಸಹಾಯ ಆಗುತ್ತೆ? ಅತ್ಯಂತ ವೇಗವಾಗಿ ಇವುಗಳನ್ನು ತಯಾರು ಮಾಡಬಹುದು. ಕ್ಷಿಪಣಿಗಳನ್ನು ಅತಿ ಹೆಚ್ಚಾಗಿ ನಾವು ಹೊಂದೋ ಪ್ರಯತ್ನ ಆಗ್ಬೋದು. ಅಂದರೆ ನಮ್ಮ ಶಸ್ತ್ರಾಸ್ತ್ರಗಳ ದಾಸ್ತಾನು ಸಂಖ್ಯೆ ಏನಾಗುತ್ತೆ, ಇದು ಹೆಚ್ಚಳ ಆಗುತ್ತೆ. ಇದು ಅವರ ಕಡೆಯಿಂದ ಬರುವಂಥ ಬಾಡಿ. ಅದಾದ ನಂತರ ಇದರ ಬಟನ್ ಹೆಂಗೆ ವರ್ಕ್ ಆಗುತ್ತೆ? ಎಷ್ಟೇ ಕ್ಷಿಪಣಿ ಶಕ್ತಿಶಾಲಿಯಾಗಿದ್ರೂ ಕೂಡ ಇದರ ಅಂತಿಮ ನಿರ್ಣಯವನ್ನು ಯಾರು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ದಾಳಿ ಮಾಡುವಂಥ ಹಕ್ಕು ಅಥವಾ ದಾಳಿ ಮಾಡದೇ ಇರುವಂಥ ನಿರ್ಧಾರ, ಅಂತಿಮ ನಿರ್ಧಾರ ಅದು ಭಾರತ ಸರ್ಕಾರದ್ದಾಗಿತ್ತೆ. ಭಾರತ ಸರ್ಕಾರ ಅಂದರೆ ಪರಮಾಣು ಶಕ್ತಿ ಇಲಾಖೆ, DAE ಅಂತ ನಾವೇನು ಕರಿತೀವಿ, ಇವರೆಲ್ಲರೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಅಂತಿಮವಾಗಿ ಅದನ್ನು ಜೋಡಣೆ ಮಾಡೋದು, ಯಾವ ಪ್ರದೇಶಕ್ಕೆ ಕಳಿಸಬೇಕು, ಏನು ಎತ್ತ ಎಲ್ಲವೂ ಕೂಡ ಅದೆಲ್ಲ ಆಗುತ್ತೆ. ಈ ವ್ಯವಸ್ಥೆಯಿಂದ ನಮಗೇನು ಲಾಭ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಬೇಕಾದಂಥ ರಾ ಮಟೀರಿಯಲ್ ನಮಗೆ ಸಿಗುತ್ತೆ. ಅಂದರೆ ಖಾಸಗಿಯವರ ಪಾಲುದಾರಿಕೆಯಿಂದ ಅದಕ್ಕೆ ಬೇಕಾದಂಥ ಬಿಡಿಭಾಗಗಳು ಸಿಗೋದಕ್ಕೆ ಶುರುವಾಗುತ್ತೆ. ಆ ಬಿಡಿಭಾಗಗಳಿಂದ ನಾವು ವ್ಯವಸ್ಥಿತವಾಗಿ ಶೀಘ್ರದಲ್ಲಿ ಇವುಗಳನ್ನು ತಯಾರು ಮಾಡಬಹುದು. ಒಂದು, ಇವತ್ತು ನಾವು ಚೀನಾದ ಹೈಪರ್ಸಾನಿಕ್ ಕ್ಷಿಪಣಿಗಳ ಬಗ್ಗೆ ಮಾತನಾಡಿದ್ವಿ. ಇವತ್ತು ಚೀನಾ ಅಮೆರಿಕಾದ ವಿರುದ್ಧ ಅವುಗಳನ್ನು ಬಳಕೆ ಮಾಡುವ ಹಂತಕ್ಕೆಲ್ಲ ತಯಾರಾಗ್ತಾ ಇದೆ. ಪಕ್ಕದ ಚೀನಾದಲ್ಲಿರುವಂತಹ ಚೀನಾ ಈ ಪರಿಪ್ರಮಾಣದಲ್ಲಿ 3145 ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ತಯಾರು ಮಾಡುತ್ತಂತೆ. ಅದರ ಪಕ್ಕದಲ್ಲಿರುವಂಥ ಭಾರತವು ಕೂಡ ತಯಾರು ಮಾಡಬೇಕಲ್ವ? ಯಾಕಂದರೆ ಚೀನಾನ ಯಾವಾಗ ಬೇಕಾದರೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಮತ್ತು ಚೀನಾ ಒಂದಾಗಿ ಭಾರತದ ವಿರುದ್ಧ ಏನು ಷಡ್ಯಂತ್ರಗಳನ್ನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಎಲ್ಲ ಕಾರಣಕ್ಕಾಗಿಯೂ ಕೂಡ ಖಾಸಗಿ ಕಂಪನಿಗಳ ಜೊತೆಗೆ ಸಹಭಾಗಿತ್ವ ಒಂದು ಅತ್ಯುತ್ತಮ ವೇದಿಕೆ ಆಗುತ್ತೆ ಅನ್ನುವಂಥ ವಿಶ್ಲೇಷಣೆಗಳು ಬರ್ತಾ ಇದೆ. ಇದು ಒಂದು. ಇವೆಲ್ಲದರ ನಡುವೆ ರಕ್ಷಣಾ ರಂಗದ ಖಾಸಗಿ ಸೈನಿಕರು ಯಾರು? ಹಾಗಾದರೆ ಯಾರ್ಯಾರು ಕಂಪನಿಗಳಿಗೆ ಇವರೆಲ್ಲ ಕೊಡ್ತಾರೆ? ಅಲ್ಲಿ ಕೆಲವೊಂದಿಷ್ಟೆಲ್ಲ ಕಂಡೀಷನ್ಸ್ಗಳೆಲ್ಲ ಇದೆ. 100 ಕೋಟಿ ರೂಪಾಯಿ ವಹಿವಾಟು ಇರಬೇಕು. ಅದಾದ ನಂತರ ಅವ್ರ ಪ್ರಾಫಿಟ್ ಎಷ್ಟು ಇರಬೇಕು, ಏನಿರಬೇಕು, ಎಲ್ಲದರ ಬಗ್ಗೆ ಅವರ ಕ್ರೆಡಿಬಿಲಿಟಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಿಯಮಗಳನ್ನೆಲ್ಲರೂ ರೂಪಿಸಿದ್ದಾರೆ ಅವರು. ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮತ್ತು L&T ಎಲ್ಲ ಮುಂಚೂಣಿಯಲ್ಲಿದೆ. ಸೋಲಾರ್ ಡಿಫೆನ್ಸ್, ಭಾರತ್ ಫೋರ್ಜ್ ಮತ್ತು ಗೋದ್ರೇಜ್ಗೂ ಕೂಡ ಅವಕಾಶ ಇದೆ ಅಂತೆಲ್ಲ ಬರ್ತಾ ಇರುವಂಥ ಡೀಟೇಲ್ಸ್ ಇದು. ಅಂದರೆ ಇವ್ರದ್ದೇ ಆದಂಥ ಕೆಲವೊಂದಿಷ್ಟು ನಿಯಮಗಳನ್ನು ಸರ್ಕಾರ ರೂಪಿಸಿದೆ. 100 ಕೋಟಿ ರೂಪಾಯಿ ಅವರ ಟರ್ನ್ ಓವರ್ ಇರಬೇಕು ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಸಮಯದಲ್ಲಿ. 34 ಕೋಟಿ ರೂಪಾಯಿ ಅವರ ನಿವ್ವಳ ಮೌಲ್ಯ ಎಲ್ಲ ಅದು ದಾಟಿ ಹೋಗಿರಬೇಕು. ಯೋಜನೆಯ ಒಟ್ಟು ವೆಚ್ಚದ ಕನಿಷ್ಠ 5ರಷ್ಟೆಲ್ಲ ಇರಬೇಕು ಅಂತಿದೆ. 5 ವರ್ಷಗಳ ಅವಧಿಯಲ್ಲಿ ಕಂಪನಿ 2 ವರ್ಷಗಳಲ್ಲಾದರೂ ಕೂಡ ಕಡ್ಡಾಯವಾಗಿ ಲಾಭವನ್ನು ಗಳಿಸಿರಬೇಕು, ನಷ್ಟದಲ್ಲಿ ಇರಬಾರ್ದು ಅನ್ನುವಂಥದ್ದು ಒಂದು ಕಂಡೀಷನ್ ಇದೆ. ಅದಾದ ನಂತರ ಬಿಕ್ಕಟ್ಟಿನ ಸಮಯದಲ್ಲಿ ಸಾಲ ಪಡೆಯುವಂಥ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದಕ್ಕೆ ಕ್ರೆಡಿಟ್ ರೇಟಿಂಗ್ ಕೂಡ ಅತ್ಯುತ್ತಮವಾಗಿರಬೇಕು ಅಂತೆಲ್ಲ ಹೇಳ್ತಿದ್ದಾರೆ. ಬೃಹತ್ ಉತ್ಪಾದನೆಯ ಅನುಭವ ಅವರಿಗೆಲ್ಲ ಇರಬೇಕು. ರಕ್ಷಣಾ ಇಲಾಖೆಯಿಂದ ಆರ್ಡರ್ ಸಿಕ್ಕಾಗ 50ರಿಂದ 100 ಯೂನಿಟ್ಗಳಷ್ಟು ಕ್ಷಿಪಣಿಗಳನ್ನು, ಬಾಂಬ್ಗಳನ್ನು ಒಟ್ಟಿಗೆ ಬೃಹತ್ ಪ್ರಮಾಣದಲ್ಲೆಲ್ಲ ಉತ್ಪಾದನೆ ಮಾಡಬಲ್ಲಂಥ ಕಂಪನಿ ಎಲ್ಲ ಇರಬೇಕು ಅಂತ ಹೇಳ್ತಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಆಗಿರ್ಬೋದು, L&T ಆಗಿರ್ಬೋದು, ಸೋಲಾರ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್. ಯಾಕಂದರೆ ಜಲಾಂತರ್ಗಾಮಿ ನಿರ್ಮಾಣದಲ್ಲಿ ಫಿನಾಕ ರಾಕೆಟ್ ಲಾಂಚರ್ ಕೆಲಸದಲ್ಲೂ ಕೂಡ ಯಾರು ನಮಗೆ L&T ಕೆಲಸ ಮಾಡಿತ್ತು, ಟಾಟಾ ಅಡ್ವಾನ್ಸ್ ಕೂಡ ಟ್ರಕ್ ಆಗಿರ್ಬೋದು, ಏರೋಸ್ಪೇಸಿಗೆ ಸಂಬಂಧಪಟ್ಟಿದ್ದೆಲ್ಲವನ್ನು ಕೂಡ ಅಭಿವೃದ್ಧಿಪಡಿಸಿದ್ದ ನೋಡಿದ್ದೀವಿ. ಹೀಗಾಗಿ ಈ ಕಂಪನಿಗಳು ಸದ್ಯಕ್ಕೆ ಮುಂಚೂಣಿಯಲ್ಲಿದೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟು. ಇವೆಲ್ಲದರ ನಡುವೆ ಏನು ಲಾಭ ಇದು? ಚೀನಾ ಮತ್ತು ಪಾಕಿಸ್ತಾನಕ್ಕೆ ಒಂದು ಸವಾಲಾಗುತ್ತೆ ಇದೊಂದು ಮಾಸ್ ಪ್ರೊಡಕ್ಷನ್. ನಾನು ಅವಾಗಲೇ ಹೇಳಿದೆ, ಚೀನಾ ಮತ್ತು ಪಾಕಿಸ್ತಾನದವರು ಸೇರಿಕೊಂಡು ಏನು ಬೇಕಾದರೂ ಮಾಡ್ಬೋದು ಎನ್ನುವಂಥ ಆಲೋಚನೆಯಲ್ಲಿದ್ದಾಗ ಈ ದ್ವಿಮುಖ ಗಡಿ ಸಂಘರ್ಷವನ್ನು ನಾವು ತಪ್ಪಿಸಬೇಕು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಕ್ಷಿಪಣಿಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡೋದು ಅನಿವಾರ್ಯ ಆಗುತ್ತೆ. ಹೀಗಾಗಿ ಸರ್ಕಾರಿ ಸಂಸ್ಥೆಗಳಿಂದ ಅಲ್ಪಾವಧಿಯಲ್ಲಿ ಸಾವಿರಾರು ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡೋದು ಸಹಜವಾಗಿ ಕಡಿಮೆ ಆಗುತ್ತೆ. ಈ ಕಾರಣಕ್ಕಾಗಿ ಖಾಸಗಿ ಸಹಭಾಗಿತ್ವವನ್ನು ತೆಗೆದುಕೊಂಡು ಬರೋದಕ್ಕೆ ಸರ್ಕಾರ ಮುಂದಾಗಿದೆ. ಖಾಸಗಿ ರಂಗದ ಪ್ರವೇಶ ಮಾಡೋದ್ರ ಮುಖಾಂತರ L&T ಆಗಿರ್ಬೋದು, ಟಾಟಾ ಆಗಿರ್ಬೋದು, ಸೋಲಾರ್ ಡಿಫೆನ್ಸ್ ಇವರೆಲ್ಲರನ್ನ ಕೂಡ ತೆಗೆದುಕೊಂಡು ಬಂದು ಅತಿ ಹೆಚ್ಚಳವಾಗಿ ವೇಗವಾಗಿ ಇದನ್ನು ಅಭಿವೃದ್ಧಿಪಡಿಸಬಹುದು ಎನ್ನುವಂತಹ ಆಲೋಚನೆ ಸರ್ಕಾರದಲ್ಲಿದೆ. ಅಂದರೆ ನೀವು ನೋಡಿ, ಚೀನಾದ ಡೆಂಗ್ಫೆಂಗ್ ಸರಣಿಯ ಕ್ಷಿಪಣಿಗಳ ಉತ್ಪಾದನಾ ವೇಗ ಭಾರತಕ್ಕಿಂತ ಹೆಚ್ಚಳ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಭಾರತದ ಅಗ್ನಿ ಕ್ಷಿಪಣಿಗಳನ್ನು ಕೇವಲ ಸರ್ಕಾರಿ ಸ್ವಾಮ್ಯದ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ BDL ಅಂತ ನಾವೇನು ಕರಿತೀವಿ, ಅವರು ಮಾತ್ರ ತಯಾರು ಮಾಡ್ತಾ ಇದ್ರು. ಇದು ವರ್ಷಕ್ಕೆ ಕೆಲವು ಕ್ಷಿಪಣಿಗಳನ್ನು ಮಾತ್ರ ಇವರು ತಯಾರು ಮಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಖಾಸಗಿ ನಾವು ಸಂಸ್ಥೆಗಳಿಗೆ ಹೋದರೆ ಚೀನಾದಕ್ಕಿಂತಲೂ ಕೂಡ ವೇಗವಾಗಿ ತಯಾರು ಮಾಡಬಹುದು ಅತಿ ಕಡಿಮೆಯಲ್ಲಿ ಎನ್ನುವಂತಹ ಕಾರಣಕ್ಕಾಗಿ ಅಗ್ನಿಫಾಯ್ ಆಗಿರ್ಬೋದು, ಪ್ರಳಯ ಕ್ಷಿಪಣಿಗಳನ್ನು ಮಾಸ್ ಪ್ರೊಡಕ್ಷನ್ ಎಲ್ಲ ಮಾಡಬಹುದು ಎನ್ನುವಂಥ ಅಂದಾಜೆಲ್ಲ ಹೇಳ್ತಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಅಗ್ನಿಫಾಯ್ ಮತ್ತು ಪ್ರಳಯಗಳನ್ನು
ವಿಶೇಷವಾದಂಥ ಸಿಲಿಂಡರ್ ಕವಚಗಳ ಒಳಗೆ ಇಟ್ಟು ದೀರ್ಘಕಾಲದ ತನಕವೂ ಕೂಡ ಸುರಕ್ಷಿತವಾಗಿಟ್ಟು ಯಾವುದೇ ಸಮಯದಲ್ಲೂ ಕೂಡ ರೆಡಿ ಟು ಯೂಸ್ ಎನ್ನುವಂಥ ಹಂತಕ್ಕೂ ಕೂಡ ಭಾರತ ಈಗ ತೆಗೆದುಕೊಂಡು ಹೋಗಿದ್ದ ನೋಡ್ತಾ ಇದ್ದೀವಿ. ಇದೀಗ ಕ್ಯಾನಿಸ್ಟರ್ ವ್ಯವಸ್ಥೆಗಳು ಮತ್ತು ಬೃಹತ್ ಲಾಂಚರ್ ಟ್ರಕ್ಗಳನ್ನು ಆರ್ಡರ್ ಸಿಕ್ಕ ಕೆಲವೇ ತಿಂಗಳುಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಉತ್ಪಾದಿಸುವಂತಹ ತಾಂತ್ರಿಕ ಸಾಮರ್ಥ್ಯ ಟಾಟಾ ಅಂಡ್ L&T ಅವರ ಬಳಿ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೀಗಾಗಿ ಅವರಿಗೆಲ್ಲ ಕೊಡ್ತಿದ್ದಾರೆ ಅಂತ. ಎರಡನೇದು, ಈ ಪಾಕಿಸ್ತಾನ ಏನು ಪ್ರಾಕ್ಸಿ ವಾರ್ ಮಾಡೋ ಪ್ರಯತ್ನವನ್ನು ಭಾರತದ ವಿರುದ್ಧ ಮಾಡುತ್ತೆ, ಅಂದರೆ ನನ್ನ ಬಳಿ ಪರಮಾಣು ಇದೆ ಅನ್ನುವಂಥ ಕಾರಣಕ್ಕಾಗಿ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಇದೆಲ್ಲ ಮಾಡೋ ಪ್ರಯತ್ನವನ್ನು ಮಾಡುತ್ತಲ್ಲ, ಅದಕ್ಕೂ ಕೂಡ ಒಂದು ಏಟು ಕೊಡೋ ಪ್ರಯತ್ನವನ್ನು ಭಾರತ ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರ. ಇವೆಲ್ಲದರ ನಡುವೆ ಮತ್ತೊಂದು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ಆತ್ಮನಿರ್ಭರತೆಯ ಹಾದಿಯಲ್ಲಿ ಸವಾಲುಗಳು ಏನಿದೆ. ಸಹಜವಾಗಿ ಸೈಬರ್ ದಾಳಿ ಮತ್ತು ರಹಸ್ಯ ಮಾಹಿತಿಯ ರಕ್ಷಣೆ ದೊಡ್ಡ ಮಟ್ಟದ ಸವಾಲಾಗಿ ಕಾಡುತ್ತೆ. ಖಾಸಗಿ ಸಂಸ್ಥೆಗಳ ಗುಣಮಟ್ಟದಲ್ಲಿ ಶೂನ್ಯ ದೋಷ ಕಾಯ್ದುಕೊಳ್ಳುವುದೆಲ್ಲ ಅತಿ ಮುಖ್ಯ ಆಗಿಬಿಡುತ್ತೆ. ಗುತ್ತಿಗೆದಾರರ ಬದಲಿಗೆ ಅಭಿವೃದ್ಧಿ ಪಾಲುದಾರರಾಗಿ ಖಾಸಗಿ ಕಂಪನಿಗಳೆಲ್ಲ ಕೆಲಸವನ್ನು ಮಾಡುವಂಥ ಹಂತಕ್ಕೆ ಹೋಗ್ತವೆ. ಹೀಗಾಗಿ ಅದು ಅಲ್ಟಿಮೇಟ್ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಇವೆಲ್ಲದರ ನಡುವೆ ಇವೆಲ್ಲವನ್ನ ಮೆಟ್ಟಿ ನಿಂತು ಭಾರತ ಸರ್ಕಾರ ಇದನ್ನು ಹೆಂಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಒಂದು ಮಾಸ್ ಪ್ರೊಡಕ್ಷನ್ ಆಗುತ್ತೆ. ಮಾಸ್ ಪ್ರೊಡಕ್ಷನ್ನ ಜೊತೆಗೆ ಖಾಸಗಿ ಪಾಲುದಾರಿಕೆ ಬಂದಾಗ ಕೆಲವೊಂದಿಷ್ಟು ಸಮಸ್ಯೆಗಳು ಸಹಜವಾಗಿ ಆಗುತ್ತೆ. ಸರ್ಕಾರ ಏನು ಮಾಡುತ್ತೆ ನೋಡೋಣ.